Woo! Woo! The forest way. ಆ್ಯಕ್ಚುಲಿ ಇವತ್ತು ನಾವು ಕೊಣಜಕಲ್ ಕಡೆ ಹೊರಟಿದ್ದೀವಿ. ಇನ್ನೊಂದು 18 ಕಿಲೋಮೀಟ್ರ್ ಇದೆ. ಓ ಓ ಓ ಓ ಓ ಹಂಪೆ ನೋಡಿಲ್ಲ. ಟ್ವೆಂಟಿ 4 ಮಿನಿಟ್ಸ್. ಮಳೆ ಚೆನ್ನಾಗಿತ್ತು, ಆದ್ದರಿಂದ ನೋಡೋಣ ಒಂದು ಚಿಕ್ಕ ಟ್ರೆಕ್ ಮಾಡಿ ಬರೋಣ ಅಂತ ಹೊರಟಿದ್ದೀವಿ. ಕಾರ್ಕಳದ ಹತ್ರ ಇದು ಇರೋದು. ಕಾರ್ಕಳ ಮೂಡುಬಿದ್ರೆ ಹತ್ರ. ಗೂಗಲ್ ಮ್ಯಾಪ್ ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾ ಇದೆ ಅಂತ ಅಂದ್ಕೊತೀನಿ. ನೋಡೋಣ. ಬಂತು ನೋಡಿ ನಮ್ಮ ಕೊಣಜೆ ಕಲ್ಲು. ವೇಟು ಕೊಣಜೆ ಕಲ್ಲು. ಇಲ್ಲಿ ಪ್ಯಾರಕ್ ಮಾಡಿ ಹೋಗಬೇಕಾ? ಬೈಕ್ ಹೋಗುತ್ತಾ? ಕ್ಲೋಸ್ ಮಾಡಿದಾರಾ? ಗೂಗಲ್ ಪ್ರಕಾರ ರೂಟ್ ಇರಬೇಕಿತ್ತು, ಬಟ್ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಎಂತ? ಕೊರಗಜ್ಜ ಟೆಂಪಲ್. ಇಲ್ಲಿಂದ ತುಕತ್ತಾ? ಈ ದಾರಿ ಅನ್ಸುತ್ತಲ್ಲ, ಸ್ಟ್ರೈಟ್. ಆಫ್ಟರ್ ಲಾಂಗ್ ಟೈಮ್ ಬ್ಲಾಗ್ ಮಾಡ್ತಾ ಇತ್ತು. ಕೊಣಜೆ ಕಲ್ಲಿಗೆ ದಾರಿ ಹಿಂಗಿದೆ. ನಾನು ಹೇಳದ್ದು ಕರೆಕ್ಟ್. ಈಗಲೇ ಜಾರ್ತಾ ಇತ್ತ ಇದೆಲ್ಲ? ಇದೆಲ್ಲ ಜಾರ್ತಿತ್ತಾ? ಈಗ ಜಾರ್ತಿಲ್ಲ, ಬಟ್ ಇನ್ನೊಂದು ಒಂಚೂರು ಒಳ್ಳೆ ಸಿಕ್ತು. ಗೂಫಿ ಜಂಗಲ್. ಗೂಫಿ ಇತ್ತಲ್ಲ ಪ್ಲೇಸ್. ಯಾ, ಕರೆಕ್ಟ್. ಇಟ್ಸ್ ಕ್ರೀಪಿ ಆರ್ ಗೂಫಿ? ಇಟ್ಸ್ ಗೂಫಿ. ದಾರಿ ತುಂಬ ಕಠಿಣವಾಗಿದೆ. ಒಳ್ಳೆ ಶೂನೋ ಚಪ್ಪಲು ಹಾಕೊಂಡು ಬರ್ಕಿಲ್ಲ ಅಂದರೆ ಸ್ವಲ್ಪ ಕಷ್ಟ ಇತ್ತು. ಇಂಬಳ ಇಲ್ಲಲ್ಲ? ಇಲ್ಲ, ದೂರ ಐತಲ್ಲ ಬಪ್ಪಕ್ಕೆ ದೂರ ಐತೆ. ಓಕೆ, ವಾಟರ್ ಈಚೆಯಿಂದ ಹೋಗ್ಬೋದಾ? ಶಾರ್ಟ್ ಕಟ್ ಇತ್ತಲ್ಲ ಒಂದು, ಶಡ್ಸಿ. ಬೇಗ ಸುಸ್ತಾಗ್ತಾ ಉಂಟು. ಬಾಡಿ ನಾಟ್ ಪ್ರಿಪೇರ್ಡ್ ಫಾರ್ ಹೈ ಆಲ್ಟಿಟ್ಯೂಡ್ ಎಟ್. ಪ್ರಿಪೇರ್ ಆಗಬೇಕು. ಎಸ್, ಕಾರ್ಡಿಯೋ ಮಾಡಬೇಕಿನ್ನು. ಬಿ ಪ್ರಿಪೇರ್ ಆ್ಯಂಡ್ ಕಮ್. ಇದೆಲ್ಲ ಓಕೆ, ಸ್ವಲ್ಪ ಹೊತ್ತು ದೇವ್ರು ಬರ್ತಾ ಹೊತ್ತು. ಬಟ್ ಲದಾಖ್ ನಾಟ್ ದಟ್ ಈಸಿ. ಲದಾಖ್ ಟ್ರೆಕ್ ಮಾಡೋದಿಲ್ಲ, ಬಟ್ ಹೈಗೆ ಹೋದಂಗೆ ಆಕ್ಸಿಜನ್ ಕಮ್ಮಿ ಆಗುತ್ತೆ. ಆ ಶಾರ್ಟ್ಕಟ್ ಇಲ್ಲಿ ಕನೆಕ್ಟ್ ಆಗುತ್ತೆ. ನಾವು ಉಳಿದೆಲ್ಲ ಕಂಡಷ್ಟು ಹೈಟ್ ಇಲ್ಲೇ ಬಿಡಿ. ಯಾರು ವೈಡ್ ಆ್ಯಂಗಲ್ ಇತ್ತು ಅಷ್ಟೇ. ಅದು ನೋಡು. ಹೌದೌದು, ಕೆಳಗೆ ಅನಿಸುತ್ತೆ. ಮುಂದೆ ಇಲ್ಲ, ನೀವು ನೆಕ್ಸ್ಟ್ ಬನ್ನಿ. ಹೋಗಿ ನಾಶು.
ಓ ಎಲ್ಲಿ ತಗೊಂಡಂತ? ಹಾಂ ಅಲ್ಲ ಇದು ಮಾಡ್ತಾರೆ ಮೇಲೆ ಬೇಕಾ? ಹಾಂ 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 ಮೇಲೆ ಹೋಗ್ತಾರೆ. ಪ್ರೆಸೆಂಟ್ ಇದೆ ಕಲ್ಲು ಅಡಿಗಲ್ಲ ಫುಲ್ಲು ಬೆವರು ಇಳಿತಾ ಇದೆ. ಬಟ್ ತುಂಬ ಪ್ಲೇಸ್ ಅಂತ ಇದೆ. ಹಿಂಗಿದೆ ಫುಲ್ ಕಲ್ಲೊಳಗೆ. ಇದು ಬ್ಯಾಕ್ ಡ್ರಾಪ್. ಪೃಥ್ವಿ ಚಪ್ಪಲೆ ಕೊಂಡೋಗ್ಬೋದಲ್ಲ? ಹ್ಞೂ ಇಲ್ಲಿಂದ ಮೇಲ ಮೇಲನ್ಸುತ್ತೆ. ಹೌದು ಹಿಂಗೆ ಅಲ್ಲ? ಎಲ್ಲ ಗೊತ್ತಿಲ್ಲ. ಯಾ ಅದೇ ಸುಸ್ತಾಯ್ತಾ? ಮೇಲೆ ಜನ ಹೋಯ್ರು ಅನ್ಸುತ್ತೆ. ಮೇಲೆ ಜನ ಇದ್ರು. ಸ್ವಲ್ಪ ಜಾಗ್ರತೆ ಇಲ್ಲ. ಹಲೋ. ಹಾಂ ಬ್ರೋ, ಕೊಣಜಕಲ್ ಟ್ರಕ್ಕಲ್ಲಿದ್ದೀನಿ. ಅದು ಪಡುಬಿದ್ರಿನ ಅಲ್ಲ, ಮೂಡುಬಿದ್ರಿ ಹತ್ರ. ಮೇ ಬಿ ಇದು ಆ ಟಾಪ್ ಕಲ್ಲಿತ್ತಲ್ಲ ಅದ್ರ ಮೇಲೆ ಹೊತ್ತೇನೋ ಅಲ್ಲ. ಓ ಸೋಲಾರ್ ಇಲ್ಲಿಂದ ಡ್ರೋನ್ ಹಾರಿಸ್ಕೊಳ್ಳೋದು. ಒಳ್ಳೆ ಜಾಗ ಇತ್ತು. ಇಲ್ಲಿಂದ ಫ್ಲೈ ಮಾಡ್ರೆ ಇಲ್ಲೆಲ್ಲ ಹೈಕ್ ಮತ್ತೆ ಇಲ್ಲ, ಹಿಂಗೆ ಸೀದಾ ಕಲ್ ಮೇಲೆ ಹಾಕಿರಲ್ಲ ಮಾರ್ಕ್, ಸೀದಾ ಹೋಯ್ ಹಾರಿ ಅಂದಳಿ ಪೀಕನ್ ಮೋಸ್ಟ್ಲಿ. ಇಲ್ಲಾಂದ್ರೆ ಹೆಂಗೆ ಬರ್ತೀರಿ ಇಲ್ಲೆಲ್ಲ? ಕಾಂಬ ಒಳಗೆ ಹೋಯ್ ಮೇಲೆ ಹೊತ್ತಕ್ಕ. ಜನ ಇದ್ರು, ಸ್ವಲ್ಪ ಜಾಗ್ರತೆ. ಕಲ್ಲು ಜಾರುಕಿತ್ತ ಇದ್ದಾಯ್ತು. ಹತ್ರ ಮುಂದೆ ಪಾಸ್ ಇದೆಯಾ?
ಸಸ್ಪೆನ್ಷನ್ ಗಟ್ಟಿ ಇಲ್ಲ ಕಾಲಿಗೆ ಹಾರ್ರೆ. ಬ್ಯಾಗ್ 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 ನಾ ಬರ್ಬೋದು ಹೆಂಗೀಗ. ಹೆಂಗೆ ಸರ್ಕಸ್ ಮಾಡ್ತಿತ್ತಲ್ಲ ಇವತ್ತು. ಒಣಕಿ ಗಿಡ ಇತ್ತೆ ಅಂತ ಮಾರ್ರೆ ಕೊಯ್ಯಾಕ್ನಪ್ಪ. ಹಾಂ ಹೋಗುಮ ಹೋಗುಮ. ನಾವಿಲ್ಗೆ ಹೋಗ್ದಾಗೈತಪ್ಪ. ಹಾಂ ಫೈನಲಿ ಗಾಳಿ ಗಾಳಿ. ಹಾಂ 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 ಹೆವನ್ ಹೆವನ್ಲಿ ಹೆವನ್ಲಿ. ವರ್ತ್ ಮೊಬೈಲ್ ಸಿಕ್ಕಿದೆ. ಟ್ರೈನ್ ಕೊಡೈತೆ ಇಲ್ಲ ಐತೆ. ಬಂದೆ ಬಂದೆ. ಅಲ್ಲ ಇದು ಮೇಲಿಂದ ಎಲ್ಲ ಹೋತ್ರ ಅಂತ ಇಲ್ಲ. ಹಾಂ ಇದೇ ಲಾಸ್ಟ್ ಇಲ್ಲಿದ್ ಕಣಿ ಧ್ವಜ ಹಾಕಿರ್ ಕಣಿ, ಇದು ಲಾಸ್ಟ್. ಈ ಕಲ್ಲು ಲಾಸ್ಟ್, ಅದ್ರ ಮೇಲೆ ಹಾಪ್ಕಾತಿಲ್ಲ. ಹೋಗೋರು ಜಾಗೃತಿ. ಹಾಂ ಒಂದು ಮಾರ್ರೆ ಕೂತ್ಕೊಂಡು ಹೇಳಿಕ್ ನೀವು ಜೈ. ಕಾಪಾಡಪ್ಪ. ತುಳುನಾಡ ಶ್ರೀ ರಾಮ ಮೂಲಸ್ಥಾನ. ಎಸ್ ಅಂದರ್ ಟಾಪಲ್ಲಿದ್ದೀವಿ. ಒಣಗೆ ಕಲ್ಲು. ಹೌದಾ? ಹೆದರಿಕಾತಿಲ್ಲ. ಬ್ಯಾಗ್ ಹರಿ ಟಾಪಿಗೆ ಬಂದು ರೀಚ್ ಆದ್ವಿ. ಅರ್ಧ ದೂರದಿಂದ ವಾಪಸ್ಸು ಇಲ್ಲ. ಅದು ಮನಃಶಾಂತಿ. ಸ್ಯಾಟಿಸ್ಫೈಡ್, ಫುಲ್ಲಿ ಸ್ಯಾಟಿಸ್ಫೈಡ್. ಒಂದು ನಿಮಿಷ. ಮಳೆಯೋ ಮಳೆ ಮಳೆ ಮಳೆ. ಹಾಂ ನೀವು ಆಗಳಲ್ಲೇ ಹಾಗೆ ಹೋಯ್ರೆ ಇಷ್ಟೆಲ್ಲ ಆಗ್ತೀತಾ ಎಂಜಾಯ್ ಮಾಡೋಕ್ಕೆ. ಮಳೆ ಮಳೆ ಮಳೆ. ಹೆವಿ ಎಷ್ಟು ಡಿಸ್ಟೆನ್ಸ್ ಇರ್ಬೋದು ಹೇಳಿ? ಟೋಟಲ್ ಒಂದು 5 ಕಿಲೋಮೀಟ್ರ್ ಇತ್ತಾ? ಇರಲಿಲ್ಲ. ಹಾಂ ಇದು ಮತ್ತೆ ಕೆಳಗಿನ ಸೇರಿ ಅದು ಇರಲಿಲ್ಲ ಇತ್ತು.
ಇದೇ ಹ್ಯೂಮಿಡ್ ವೆದರ್. ಅಷ್ಟು ಜೋರಾಗಿ ಮಳೆ ಬಂದರೂ ಫಾಗೇ ಬಂದಿಲ್ಲ ಎಲ್ಲೂ. ಸೊ ಮಳೆ ಸ್ಟಾರ್ಟ್ ಆಯ್ತಲ್ಲ, ಮಸ್ತ್ ಮಳೆ. ಬದಿ ಎಂಟ್ರ್ ಆಯ್ತು ಕಣಿ, ಒಳ್ಳೆ ಶೂ ಲೇಸ್ ಬಿಟ್ಟು ಟ್ರೆಕ್ ಇಲ್ಲಿ ತನಕ ಆಲ್ಮೋಸ್ಟ್ ಈಸಿ ಇರುತ್ತೆ. ಮೇಲ್ಗಡೆ ಸ್ವಲ್ಪ ಅಂದರೆ ಏನು ಹೇಳ್ತೀವಿ, ಡಿಫಿಕಲ್ಟ್ ಇದೆ ಅಷ್ಟೇನಲ್ಲ. ಬಟ್ ಆದ್ರೂ ಫಸ್ಟ್ ಟೈಮ್ ಟ್ರೆಕ್ಕರ್ಸ್ ಎಲ್ಲ ಆಗಿದ್ರೆ ಸ್ವಲ್ಪ ಕಷ್ಟ. ಸೊ ಇದು ಟೆಂಪಲ್ ಸಿದ್ಧಾಶ್ರಮ ಮಠ, ಕೊಂಡಜಕಲ್ಲು, ನಂದಿಗಿರಿ ಕ್ಷೇತ್ರ. 25 ರೂಪೀಸ್ ಇಲ್ಲಿ ಪೇ ಮಾಡಿಬಿಟ್ಟು ಹೋಗ್ಬೇಕು. ಜಾಸ್ತಿನೂ ನೀವು ದೇವಸ್ಥಾನಕ್ಕೇನೋ ಕೊಡ್ಬೋದು, ಬಟ್ ಇಲ್ಲಿನ ಚಾರ್ಜ್ ಅಂತ ಇರೋದು 25 ರೂಪೀಸ್ ಪರ್ ಪರ್ಸನ್. ಇಲ್ಲಿಂದ ಮೇಲೆ ಹೋಗೋಕ್ಕೆ ಇಲ್ಲಿ ತನಕ ಫ್ರೀ ಇದೆ. ಸೊ ಬಂದರೆ ಮೇಲೆ ಹೋಗಿ. ಹಾಗೆ ಒಂದು ನೀವು ನಾರ್ಮಲಿ ಹತ್ಬೋದು, ಇನ್ನೊಂದು ಏನೋ ಹಗ್ಗ ಹಾಕಿಬಿಟ್ಟು ಅಂದರೆ ವೊಕೇಶ್ನಲ್ಲಿ ಮಾತ್ರ ಮಾಡ್ತಾರಂತೆ ಪಕ್ಕದಲ್ಲಿರೋ ಕಲ್ಲು. ಅದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ. ಸೊ ಇದರಲ್ಲಿ ಡೀಟೇಲ್ಸ್ ತಗೊಂಡು ಮತ್ತೆ ಅಪ್ಡೇಟ್ ಮಾಡ್ತೀನಿ. ನವಿಲು 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 ನವಿಲು. ಮಸ್ತಾಗಿತ್ತು ಮಾತ್ರ ಟ್ರೆಕ್ಕಿಂಗ್ ಇವತ್ತು. ಗೊತ್ತಿಲ್ಲ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತೀವಾ, ಊಟ ಮಾಡ್ಕೊಂಡು ಮನೆಗೆ ಹೋಗ್ತೀವಾ ಅಂತ. ಬಟ್ ಒನ್ ಆಫ್ ದಿ ಬೆಸ್ಟ್ ಟ್ರೆಕ್. ಆ ಥರ ಗೂಫಿ ಫಾರೆಸ್ಟ್ ಫಸ್ಟ್ ಟೈಮ್ ನಾನು ಟ್ರೆಕ್ ಮಾಡಿದ್ದು. ಏನಕ್ಕಂದರೆ ನೀವು ಫಸ್ಟ್ ಏನು ಟೆಂಪಲ್ ತನಕ ಹೋಗ್ತೀರಾ, ಅಲ್ಲಿ ತನಕ ಆರಾಮಾಗಿದೆ, ಅಷ್ಟೇನು ಟಫ್ ಇಲ್ಲ. ಅಲ್ಲಿಂದ ನಂತರ ಅಂದರೆ ತುಂಬ ಜನ ಏನು ಮಾಡ್ತಾರೆ, ಅರ್ಧಕ್ಕೆ ಹೋಗ್ಬಿಟ್ಟು ಬಂದುಬಿಡ್ತಾರೆ, ಟಾಪ್ ತನಕ ಹೋಗಲ್ಲ. ನಾವು ಹೋಗಿರೋದು ಒಂದು ಕಡೆ ಟಾಪ್ಗೆ, ಪಕ್ಕದ್ದು ಇನ್ನೊಂದು ಹೈಯೆಸ್ಟ್ ಟಾಪ್ ಇದೆ, ಅಲ್ಲಿ ರೋಪ್ ಏನೋ ಹಾಕ್ಬಿಟ್ಟು ಹತ್ತಬೇಕಂತೆ. ಅದು ಅಕೇಶ್ನಲ್ಲಿ ಮಾತ್ರ ಮಾಡ್ತಾರೆ ಅಂತ ಹೇಳಿದರು. ಸೊ ಇರೋದ್ರಲ್ಲೇ ಸದ್ಯ ಟಾಪಲ್ಲಿ ಹೋಗಿ ಬಂದಿದ್ದೀನಿ. ಸೊ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಂದಿರೋ ವೆದರ್ ಸಹ ಚೆನ್ನಾಗಿತ್ತು. ಮಳೆ ಬಂತು, ಮೇಲೆ ಹೋದ್ಮೇಲೆ 2 ಸಲ ಮಳೆ ಬಂತು. ಸೂಪರ್. ಸೊ 1000 ಕಂಬದ ಬಸದಿ ಅಂದರೆ ಓಕೆ ಓಕೆ ಹಳೆ ಮಾನ್ಯುಮೆಂಟ್ ಕೈಂಡ್ ಆಫ್ ದೇವಸ್ಥಾನ ಅಷ್ಟೇ. ಜೈನ ಬಸದಿ ಅಲ್ಲ, ದೇವಸ್ಥಾನ ಕಮ್ ಮಾನ್ಯುಮೆಂಟ್. ಬಸದಿ ನೋಡಿಕೊಂಡು ಗೊಮ್ಮಟೇಶ್ವರ ಸ್ಟ್ಯಾಚು ನೋಡೋಕೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಸ್ಟ್ಯಾಚು ಹತ್ತಿರ ಇದ್ದೀವಿ. ಇನ್ನೊಂದು 500 ಮೀಟರ್ಸ್ ಅಲ್ಲಿಗೆ ಹೋಗ್ಬಿಡ್ತೀವಿ. ಓ, ಇಲ್ಲಿ ಕ್ಲೋಸಾ? ಓ, ಸ್ಟೆಪ್ಸಲ್ಲೇ ಹೋಗ್ಬೇಕಾ? ಫೈನ್. ಗಾಡಿ ಹೋಗ್ತಾ ಎಂತ? ಗಾಡಿ ಕ್ಲೋಸ್ ಮಾಡಿರಲ್ಲ ಆ ಕಡೆ, ಗಾಡಿ ಬಿಡ್ತಾ ಇಲ್ಲ ಇವಾಗ. ಹಾಂ, ಅಲ್ಲ ಆಚೆ ಸೈಡ್ ಗೂಗಲ್ ಮ್ಯಾಪಲ್ಲಿ ಗಾಡಿ ಗತೆ ತೋರಿಸ್ತೈತೆ ಆಚಿದು. ಪಡಬೇಕಾ? ಇದ್ಗಣಿ ಬೈಕಿಗೆ ಬಂದರೆ ಆ ರೋಡಿಂದ ಬಂದರೆ ಇದ್ರೆ ಆಗಿತ್ತಲ್ಲ, ಅಲ್ಲ ಅದ್ರೆ ಬಂದಿರೆ ಆ ಗೇಟ್ ಓಪನ್ ಇದ್ರೆ ಇಲ್ಲಿ ಬರ್ಬೇಕು. ಒಳ್ಳೆತ್ತಲ್ಲ ವ್ಯೂ. ನೋಡಿ ಸಾಕಾಗಿತ್ತು ಮಾರು. ಗೊತ್ತಾಗ್ತಿಲ್ಲ ನೀವು ಹೈಟಲ್ಲಿ ಇದ್ರಿ ಹೇಳಿ. ಅದೇ ಒಂದು ಮರ ಅಲ್ಲ, ಸಾರಿ ಬಿಲ್ಡಿಂಗ್ ಇಲ್ಲ. ಓಕೆ, ಬಿಲ್ಡಿಂಗಿಂತ ಕಾಡೇ ಜಾಸ್ತಿ ಇದು. ಒಂದು ಸ್ವಲ್ಪ ಕೂಗಂಬಲ್ಲ ಇಲ್ಲ.
ಮಸ್ತಿ ಇದು ಮಾಡ್ತೀವಿ. ಫುಲ್ ಮಳೆ ಆ ಕಡೆ ಈಗ ಪಕ್ಕ. ಮಳೆ ಅನಿಸ್ತದಲ್ಲ. ಮಳೆ 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 ಒಳ್ಳೆ ವೆದರ್. ಆಹಾ ಸ್ವರ್ಗ ಇವತ್ತು. ದೂರ ದೂರದವರೆಗೆ ತೋರ್ತಿತ್ತು. ಗೊಮ್ಮಟೇಶ್ವರ ಮುಗೀತು. ಒಂದು ನಿಮಿಷ. ಹಾಂ, ಜಾಯರೋ ಸ್ವಲ್ಪ ಕಾಟ ಕೊಡುತ್ತೆ ಒಂದೊಂದು ಸಲ. ಮಸ್ತಾಯಿತು ರೈಡ್ ಇವತ್ತು. ಮಳೆ ಅಂತೂ ಮಸ್ತ್ ಸಾಥ್ ಕೊಟ್ಟಿದೆ. ಸಿಗ್ತೀನಿ ಮತ್ತೆ. ಆಲ್ಮೋಸ್ಟ್ ಇಷ್ಟೇ ಅನ್ಕೊತೀನಿ. ಇನ್ನೊಂದು ಯಾವುದೋ ಬೀಚ್ಗೆ ಹೋಗ್ಬಿಟ್ಟು ಮನೆಗೆ ಹೋಗೋದು. ಎಂತ ಗಾಳಿ! ಸೊ ಮಸ್ತ್ ಗಾಳಿ ಮಳೆ ಬಂದು ಈ ರೀತಿ ಇದೆ ಎಕ್ಸ್ಪೀರಿಯನ್ಸ್ ಇವಾಗ. ಆಹಾ, ತುಂಬ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಬಡಿ, ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್. ಆಹಾ, ಸಿಗೋಣ ಮತ್ತೆ ಅತಿ ಬೇಗ ಒಂದು ದೊಡ್ಡ ರೈಡ್ನಲ್ಲಿ, ನನ್ನ ಕನಸಿನ ರೈಡ್ನಲ್ಲಿ. ಬಾಯ್.